ಹಲೋ ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಸಂಗೀತ ಭೂಮಿ ಹುಡಿಕೊಂಡು ಬಂದು ಅಜಿತ್ಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಉಪ್ಪಿನಕಾಯಿ ಸೀಸನ್ ಅಲ್ವಾ ಭೂಮಿ, ತಗೋ ನೋಡು ಅಂತ ಹೇಳಿ ಟೇಸ್ಟ್ ಕೊಡ್ತಾರೆ. ಭೂಮಿ ಫೋಟೋ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಸಾಹೇಬ್ರೆ, ನಾನು ಹೇಗೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ನನಗೆ ಸಂಪೂರ್ಣ ಕುಟುಂಬದ ಪ್ರೀತಿನ ನನಗೆ ತುಂಬಿ ಕೊಟ್ಟಿದ್ದೀರಾ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ನೆನಪನ್ನು ಒತ್ತು ಹೋಗೋದ ಖಂಡಿತ ಇಲ್ಲ. ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಿಮ್ಮ ಜೊತೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ದೇವ್ಯಾನಿ ಬಂದು ಇವಳ ಹತ್ರ ಬಾಯಿ ಬಿಡ್ಸೋಕೆ ನೋಡ್ತಾಳೆ, ಸಾಧ್ಯ ಆಗೋದಿಲ್ಲ. ಉದ್ಯಾನವನದಲ್ಲಿ ಕಾಯ್ತಾ ಇರ್ತಾಳೆ ಮಗಳು ಅಂಜು. ಏನಾಯ್ತು ಮಾಮ್, ನಿನಗೂ ಕೂಡ ಬಾಯಿ ಬಿಡಲಿಲ್ವಾ? ಆ ಟೀ ಅಂಗಡಿ ನಮಗೆ ಟೀ ಕುಡಿಸ್ತಾಳಲ್ಲ ಅಂತೇಳಿ ಸಿಟ್ಟಾಗಿ ಅಜಿತನಿಗೆ ನಾನೇ ಕಂಡುಹಿಡಿದು ಅವನ ಪ್ರೀತಿ ಸಂಪಾದಿಸ್ಬೇಕು ಅಂತೇಳಿ. ಅದಕ್ಕೆ ದೇವ್ಯಾನಿ ಇದ್ದವಳು, ಹೀಗೆಲ್ಲ ಮಾತಾಡ್ಬೇಡ, ನಿನ್ನ ಫೋಕಸ್ ಏನಿದ್ರು ಸಂಪೂರ್ಣ ನಚ್ಚಿ ಮೇಲೆ ಇರಬೇಕು, ನಚ್ಚಿನೇ ನಿನ್ನ ಸರ್ವಸ್ವ ಆಗಿರಬೇಕು, ನಚ್ಚಿ ಸುತ್ತಲೇ ನೀನು ಓಡಾಡಬೇಕು, ಹೀಗೆಲ್ಲ ಮಾಡಬೇಡ. ಅವತ್ತು ನಿಮ್ಮಪ್ಪ ನಮ್ಮಿಬ್ಬರನ್ನೂ ಕೂಡ ಬಿಟ್ಟು ಸತ್ತು ಹೋದರು. ಆದರೆ ನಾನು ಇವತ್ತು ಕೂಡ ನನ್ನಲ್ಲಿ ದ್ವೇಷ ಅನ್ನೋದಿದೆ, ಇಡೀ ಮನೇನ ಸರ್ವನಾಶ ಮಾಡಬೇಕು ಅನ್ನೋದು. ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಗಂಡನೇ ಇರೋದು, ಆಗಿರಬೇಕು ನೀನು ಅಂತ ಹೇಳ್ತಾರೆ. ಈ ಕಡೆ ಸಂಗೀತ ಕೊಟ್ಟಂಥ ಉಪ್ಪಿನಕಾಯಿನ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅತ್ತೆ, ಈ ಟೇಸ್ಟು ನಿಮ್ಮನ್ನು ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತ ಸಂಗೀತ ಇದ್ದವರು. ಆದರೂ ಭೂಮಿ, ನಾನು ಒಂದು ಕೇಳ್ತೀನಿ, ನನ್ನ ಸೊಸೆನಲ್ಲಿ ಏನೋ ಒಂದು ಕಳೆದೋಗಿದೆ, ಅದು ಮಾಯವಾಗಿದೆ ಅಂದಾಗ ಏನತ್ತೆ ಅದು, ಏನದು, ಎಲ್ಲ ಸರಿಯಾಗಿದೆಯಲ್ಲ ಅಂತಾಳೆ. ಏನಿಲ್ಲ, ಯಾವಾಗಲೂ ನನ್ನ ಸೊಸೆ ನಗ್ತಾ ಇರ್ತೇಳು, ಈಗ ಆ ನಗುನೇ ಮಾಸೋಗಿದೆ. ಯಾಕೆ ಭೂಮಿ, ಏನಾಯಿತು? ಅಜಿತ ನೀನು ಜಗಳಾಡ್ಕೊಂಡಿದ್ದೀರಾ? ಅದಕ್ಕೆ ಭೂಮಿ ಹೇಳ್ತೀವಿ, ಇಲ್ಲ ಅತ್ತೆ, ಸಾಹೇಬ್ರು ಪಾಪ ತುಂಬ ಟೆನ್ಷನ್ನು, ಕೆಲಸ, ಇಬ್ಬರು ಚೆನ್ನಾಗೇ ಇದ್ದೀವಿ. ಹೌದಾ, ಹಾಗಾದರೆ ಫೋನ್ ಮಾಡು ಅಂತಾರೆ. ಫೋನ್ ತೊಗೊಂಡು ಆಯ್ತತೆ, ಈಗಲೇ ಕ್ಲಿಯರ್ ಮಾಡ್ತೀನಿ ನಿಮ್ಮ ಅನುಮಾನ ಅಂತ ಫೋನ್ ಇಟ್ಕೊಂಡು ಫೋನ್ ಮಾಡ್ತಾಳೆ. ಆ ಫೋನ್ ಮಾಡಿದರೆ ಅಲ್ಲಿಂದ ಬ್ಯುಸಿ ಅಂತ ಬರ್ತದೆ. ಈ ಕಡೆ ಇದರಲ್ಲಿ ಪಾರ್ಕಲ್ಲಿ ಮುಂದ್ಗಡೆ ಗಾರ್ಡನಲ್ಲಿ ನಚ್ಚಿ ಫೋನ್ ಮಾಡ್ತಾ ಇರ್ತಾನೆ ಫ್ರೆಂಡ್ಗೆ, ಕೆಲವೊಂದು ಸಜೆಷನ್ ಕೊಡ್ತಾ ಇರ್ತಾನೆ, ನೀನು ಮೈ ಕರಗಿಸು ಅಂತ ಹೇಳಿ. ಅಷ್ಟರಲ್ಲಿ ಇವಳು ಅಂಜು ಬರ್ತಾಳೆ. ಬಂದುಬಿಟ್ಟು ನುಳ್ಕೊಂಡು ಬಂದು, ಏನು ಡಾಕ್ಟ್ರು ಓಡಾಡ್ತಾ ಇದ್ದೀರಲ್ಲ, ಈ ಚಳಿಗೆ ನೀನು ಯಾಕೆ ಬಂದೆ, ನೀನು ಬರಬಾರ್ದಿತ್ತು ಅಂತಾಳೆ. ಹೌದಾ, ಯಾಕೆ ಅಂತಾರೆ. ಹೌದು, ಮತ್ತು ತನ್ನ ಕೋಟ್ ಬಿಚ್ಚಿಬಿಟ್ಟು ಓದಿಸ್ಬಿಟ್ಟು ನಾವಿಬ್ಬರು ಎಂತೆಂಥ ವಾಕು ಡಾಕ್ಟ್ರೆ ಅಂತ ಹೇಳಿ ಕೇಳ್ತಾಳೆ. ಲವ್ ವಾಕಿಂಗು ಅಂತೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸರಿ, ಇವರಿಬ್ಬರು ಭಾಳ ನಚ್ಚಿ ಭಾಳ ಒಳ್ಳೆಯವಳು ಅಂತ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇದ್ದಾನೆ ಪಾಪ. ಅವನಿಗೆ ಸಂಪೂರ್ಣ ಬಗ್ಗೆ ಮಾಹಿತಿನೇ ಗೊತ್ತಿಲ್ವೇನೋ. ಮನೆಯಲ್ಲೇ ಕೂತ್ಕೊಂಡು ಕುಡಿತಾಳೆ, ಜೊತೆಗೆ ದೊಡ್ಡ ಕೊಲೆಗಾತಿ ಅಮ್ಮ ಮಗಳು ಇಬ್ಬರು ಕೂಡ ಪದೇ ಹೇಳೋಕ್ಕೆ ಇಚ್ಛಪಡ್ತೀನಿ ಇದನ್ನು. ಈ ಕಡೆ ಶಾರದಾ ಮುಗ್ಧೆಯಾಗಿ ಮಗುನಂತೆ ಮಲಗಿರ್ತಾರೆ. ಶ್ರವಣ್ ಬರ್ತಾರೆ. ಬಂದರೆ ಶಾರದಾ ಒದ್ದಾಡ್ತಾ ಇರ್ತಾರೆ ಕಾಲು ನೋವಿಂದ. ಬಂದುಬಿಟ್ಟು ಮೆಲ್ಲಗೆ ಸರಿಸ್ಬಿಟ್ಟು ಕಾಲನ್ನ ಒತ್ತುತ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣೀರು ಕಾಲ ಮೇಲೆ ಬಿದ್ದುಬಿಡುತ್ತೆ. ಶ್ರವಣ್ ಕಣ್ಣೀರು. ಎಷ್ಟೇ ಆಗಲಿ 21 ವರ್ಷದಿಂದ ಹೆಂಡತಿ ಮಗುವನ್ನು ಕಳ್ಕೊಂಡು ಒಬ್ಬ ಗಂಡು ಅಷ್ಟು ನಿರ್ಮಲ ಪರಿಶುದ್ಧನಾಗಿ ಬದುಕ್ತಾನೆ ಅಂದರೆ ಇವತ್ತಿನ ಜಗತ್ತಿನಲ್ಲಿ ನಿಜಕ್ಕೂ ಕೂಡ ಇಂಥವ್ರು ಇದ್ದಾರೆ ಅಂದರೆ ಏನೇ ಧಾರಾವಾಹಿ ಆಗಲಿ ಎಷ್ಟೋ ಜನ ಇರ್ತಾರೆ, ಮೆಚ್ಕೋಬೇಕು ನಿಜಕ್ಕೂ ಕೂಡ. ಶಾರದಾನ ನೋಡ್ತಾ ಕಣ್ಣೀರು ಹಾಕ್ದಾಗ ಶಾರದಾ ಎಚ್ಚರ ಆಗುತ್ತೆ. ತಕ್ಷಣ ಸಂಗೀತ ಅವರು ಬಂದು ಕೂತ್ಬಿಡ್ತಾರೆ ಅಲ್ಲಿ. ಕೂತು, ಶಾರದಾ ಗಾಬರಿ ಆಗ್ಬೇಡ, ಕೂತ್ಕೋ, ಇಷ್ಟೊತ್ತು ನಿನ್ನ ಕಾಲು ನೋವಿಂದ ಒದ್ದಾಡ್ತಾ ಇದ್ದಲ್ಲ, ನಾನೇ ಕಾಲು ಒತ್ತುತ್ತಾ ಇದ್ದೆ, ಗಾಬರಿ ಆಗ್ಬೇಡ, ಮಲ್ಕೋ ಆರಾಮಾಗಿ ಮಲ್ಕೋ. ಶ್ರವಣ್ ನೋಡಿ ಗಾಬರಿ ಆಗ್ತಾಳೆ. ಏನಿಲ್ಲ ಮಲ್ಕೋ, ನಾನೇ ಇಷ್ಟು ತನಕ ಇದ್ದಿದ್ದು, ನಡಿ ಶ್ರವಣ್ ನೀನು ಆಚೆಗೆ ಹೋಗು ಅಂತೇಳಿ ಕಳಿಸ್ಬಿಟ್ಟು ಮಲ್ಕೋ ಈಗ ಆರಾಮಾಗಿ, ನೀನು ಎದುರು ಬಿಡ ಮಲ್ಕೋ ಅಂತ ಮಲಗಿಸ್ಬಿಟ್ಟು ಬರ್ತಾಳೆ ಆಚೆಗೆ. ಬಂದ್ಬಿಟ್ಟು ಶ್ರವಣ್ ಏನು ನೀನು ಯಾಕೋ ಇಷ್ಟು ದುಡುಕ್ತೀಯ? ಏನಿಲ್ಲಕ್ಕ, ಪಾಪ ಒದ್ದಾಡ್ತಾ ಇದ್ರೆ ನನ್ನ ಹೆಂಡತಿ, ನಾನು ಹೀಗಕ್ಕ ಸುಮ್ಮನಿರಲಿ, ಹಾಗಾಗಿ ಕಾಲು ಒತ್ತದೆ ಅಷ್ಟೇ, ಸಂಕಟ ಉಕ್ಕಿ ಬಂತಕ್ಕ ನನಗೆ, ಅಷ್ಟೇ ಕಣ್ಣೀರು ಬಂದ್ಬಿಡ್ತು ನನಗೆ. ಶ್ರವಣ, ಅರ್ಥ ಆಗುತ್ತೆ ಕಣೋ ನನಗೆ, ಆದರೂ ನೀನು ಸ್ವಲ್ಪ ಸೈರಣೆ ತಂದ್ಕೊಳ್ಳೋ ಅಂದಾಗ ಶ್ರವಣ್ಣು, ಆಯ್ತಕ್ಕ, ನನ್ನ ಹೆಂಡತಿ ಕಾಲೊತ್ತಿದ್ನಲ್ಲ ಇವತ್ತು, ನನ್ನ ಹೆಂಡತಿ ಮುಖದಲ್ಲಿ ನಗು ನೋಡಿದ್ನಲ್ಲ, ಅಷ್ಟೇ ಸಾಕಕ್ಕ, ಭಾಳ ಖುಷಿ ಆಗುತ್ತೆ ಅಂತ ನಗ್ತಾರೆ. ಆ ನಕ್ಕಾಗ ಶ್ರವಣ ನಗು ನೋಡಿಬಿಟ್ಟು ಸಂಗೀತ, ಶ್ರವಣ್ ನೀನು ನಗ್ತಾ ಇದ್ರೆ ಖುಷಿ ಆಗುತ್ತೆ ಕಣೋ, ಸುಮ್ಮನಿರು, ಒಳ್ಳೆ ಕಾಲ ಬರುತ್ತೆ ಅಂತೇಳಿ ಸಮಾಧಾನ ಮಾಡ್ತಾರೆ. ಅಷ್ಟು ಶಾರದಾ ಅವ್ರು ಎದ್ದುಬಿಟ್ಟು ಆಚೆ ಬರ್ತಾರೆ. ಎಲ್ಲಿ ಹೋಗ್ತಾರೆ ನೋಡೋಣ ಅಂತೇಳಿ ನಿಂತ್ಕೊಂಡು ಹಾಗೆ ಗಮನಿಸ್ತಾ ಇರ್ತಾರೆ. ಇಲ್ಲಿ ಭೂಮಿ ಹೊರಗಡೆ ನಿಂತ್ಕೊಂಡು ಇತ್ತ ಚಡಪಡಿಸ್ತಾ ಇರ್ತಾಳೆ. ಇಷ್ಟೊತ್ತಪ್ಪ ಸಾಹೇಬರು ನಾನು ಕಾಯ್ತಾ ಇರ್ತೀನಿ ಅಂತ ಗೊತ್ತಾಗಬಾರ್ದ ಸಾಹೇಬ್ರೆ, ಇನ್ನೆರಡೇ ದಿನ ನಾನಿರೋದು, ನಿಮ್ಮ ಸಂಪೂರ್ಣ ಪ್ರತಿಬಿಂಬನ ನನ್ನ ಆ ಮನಸ್ಸಿನಲ್ಲಿ ತುಂಬ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ, ನಿಮ್ಮ ಹೆಂಡತಿ ಕಾಯ್ತಾ ಇದ್ದಾಳೆ, ಬರಬಾರ್ದ ಅಂತಾರೆ. ಅಷ್ಟೊತ್ತಿಗೆ ನಚ್ಚಿ ಬರ್ತಾರೆ. ಏನದಕ್ಕೆ, ಶುಗರಾ ಅಂತಾರೆ. ಏನು ಇದು ನೀನು ಶಾಂತಂ ಪಾಪ, ನನಗೆ ಯಾವ ಶುಗರು ಇಲ್ಲ ಅಲ್ಲ, ಅದಕ್ಕೆ ಈಗ ವಾಕ್ ಮಾಡ್ತಾ ಇದ್ದಿರಲ್ಲ ಯಾಕೆ? ಓ ಬ್ರೋಗೋಸ್ಕರ, ಹೌದು ಮೈದು ಬಂದಿಲ್ಲ ನಿಮ್ಮ ಅಣ್ಣ,
ಹೌದಾ, ಎಷ್ಟು ಪ್ರೀತಿಸ್ತೀರಾ, ಎಷ್ಟೋ ಸಾರಿ ಕೇಳಿದ್ದೇನೆ. ಅಷ್ಟರಲ್ಲಿ ಭೂಮಿ ಫೋನ್ ಮಾಡ್ತಾಳೆ, ಏನು ಸಾಹೇಬ್ರೆ ಇನ್ನೂ ಮನೆಗೆ ಬಂದಿಲ್ವಲ್ಲ, ಎಷ್ಟೊತ್ತಾಯಿತು, ಊಟ ಮಾಡಲ್ವಾ ನೀವು, ನಿಮ್ಗೇನು ರೆಸ್ಟ್ ಬೇಡವಾ, ಹಾಂ, ಎಷ್ಟು ಸ್ಟ್ರೈನ್ ಆಗುತ್ತೆ, ಏನಾದರೂ ತೊಂದರೆನಾ, ಏನಾದರೂ ಟೆನ್ಷನ್ ಇದೆಯಾ, ಯಾಕೆ ಸಾಹೇಬ್ರೆ ಇನ್ನೂ ಬಂದಿಲ್ಲ ಮನೆಗೆ, ಬನ್ನಿ ಬೇಗ ಅಂತೇಳಿ ಒಂದೇ ಉಸಿರಿಗೆ ಪಟ 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 ಮಾತಾಡ್ತಾಳೆ. ಮಾತಾಡ್ತಿದ್ದಂಗೆ ಅಜಿತನಿಗೆ ಅಲ್ಲಿ ನೋವಾಗುತ್ತೆ. ಏಕೆಂದರೆ ಭೂಮಿ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡಿದ್ದೀನಿ, ನಾನು ಮನೆಯಿಂದ ಹೊರಡ್ತೀನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಪ್ರತಿಯಾಗಿ ಅಜಿತ್ ನಾನು ಕೂಡ ಮನೆ ಬಿಟ್ಟು ಹೋಗ್ತೀನಿ ಅನ್ನೋಂಥ ನಿರ್ಧಾರನ ಮಾಡ್ತಾನೆ. ನನ್ನ ಇಡೀ ಲಗೇಜ್ ಎಲ್ಲ ಪ್ಯಾಕ್ ಮಾಡು, ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.